ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ದೀಪ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಸೊ ಲಾಸ್ಟ್ ವ್ಲಾಗ್ ನೋಡಿದ್ರಿ ಅಂದರೆ ಗೊತ್ತಿದೆ, ನಾನು ದಾವಣಗೆರೆಯಿಂದ ವಾಪಸ್ಸು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಅಂತ ಹೇಳಿದ್ದೆ. ಸೊ ಆನ್ ದ ವೇ ಇದು ಸ್ವಲ್ಪ ವೀಡಿಯೋಸ್ ತಕ್ಕೊಂಡಿದ್ದೆ, ಅದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ದಾವಣಗೆರೆ ಬಿಟ್ಟಾಗ ನಾವು 10:30 ಹಂಗಾಗಿತ್ತು. ವೆದರು ಅಷ್ಟೇ ಅಷ್ಟೊಂದು ಬಿಸಿಲು ಇರಲಿಲ್ಲ, ಮಳೆನೂ ಇರಲಿಲ್ಲ, ಕೂಲಾಗಿತ್ತು. ಜರ್ನಿಯಲ್ಲಿ ಮಕ್ಕಳನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಒಂದೇ ಕಡೆ ಕೂರಕ್ಕೆ ಅವ್ರಿಗೂ ಬೇಜಾರು. ನಾನು ಆನ್ ದ ವೇ ಹೋಗ್ತಾ ಅವರಿಗೆ ಮೊಬೈಲ್ ಆಗಲಿ ಏನೂ ಕೊಡಲ್ಲ. ನಾನು ಸ್ಕ್ರೀನ್ ಟೈಮ್ ಜಾಸ್ತಿ, ಹಂಗೆ ಅವರಿಗೆ ಇಡೋಕ್ಕೆ ಟ್ರೈ ಮಾಡ್ತೀನಿ. ಕಷ್ಟ, ಬಟ್ ಸ್ಟಿಲ್ ನಮ್ಮ ಜೊತೆ ಸ್ವಲ್ಪ ಬುಕ್ಸು, ಪೆನ್ನು, ಕ್ರಯಾನ್ಸ್ ಈ ಥರ ತೊಗೊಂಡು ಹೋದರೆ ಅವ್ರಿಗೂ ಸ್ವಲ್ಪ ರಿಫ್ರೆಶಿಂಗ್, ಏನಾದರೂ ಮೊಬೈಲ್ ಅಥವಾ ಸ್ಕ್ರೀನ್ನ ಬಿಟ್ಟು ಈ ಥರ ಎಂಗೇಜ್ ಆಗಿರ್ತಾರೆ. ಈ ಸಲ ಬೆಂಗಳೂರಿಗೆ ಹೋಗ್ತಾ ನಾನು ಸ್ವಲ್ಪ ಒಂದು 100 ಕಿಲೋಮೀಟರ್ಸ್ ನಾನೇ ಡ್ರೈವ್ ಮಾಡಿದೆ. ಮುಂಚೆ ಆದರೆ ನನ್ನ ಸಣ್ಣ ಮಗ ಫೀಡ್ ತೊಗೊತಾ ಇದ್ದ, ಸೊ ಆಗ್ತಿರಲಿಲ್ಲ. ಇವಾಗ ಫೀಡಿಂಗ್ ಬಿಡಿಸಿರೋದ್ರಿಂದ ಸೊ ನಾನು ಡ್ರೈವ್ ಮಾಡ್ಬೋದು. ಅವನು ನನ್ನ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟು ನಾನು ಡ್ರೈವ್ ಮಾಡ್ತಾ ಇದ್ದೆ. ಆಮೇಲೆ ನಾವು ಶಿರಾ ಹತ್ರ ಹೋಗ್ತಿದ್ದಂಗೆ ನನ್ನ ಸಣ್ಣ ಮಗನೂ ಮಲ್ಕೊಂಡ. ನಮಗೆ ಮನೆಯಿಂದ ಪಾರ್ಸೆಲ್ ಕಟ್ಕೊಟ್ಟಿದ್ರು. ಸೊ ಅದನ್ನು ಅಲ್ಲೇ ಒಂದು ಕಡೆ ನಿಲ್ಲಿಸಿ ತಿಂತಾಯಿದ್ದೀವಿ. ತಿಂದ್ಯಾಪೋ? ಚೆನ್ನಾಗಿದೆ ನಾ ಚಿತ್ರಾನ್ನ. ಯಾರು ಮಾಡಿರೋದು ಹೇಳು? ನೀನೆ. ಅಲ್ಲ, ಅಮ್ಮಮ್ಮ. ಅಮ್ಮಮ್ಮ ಅಲ್ಲ, ಯಶೋದಮ್ಮ. ಹೌದಾ? ಸ್ವೀಟ್ ಯಾರು ಮಾಡಿರೋದು ಇದು? ಅದಮ್ಮ. ಏನು ಸ್ವೀಟ್ ಹೇಳಿದ? 7 ಕಪ್ ಸ್ವೀಟ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು, ನನ್ನ ಮಗಂದು ಸ್ಕೂಲ್ದು ಇನಾಗ್ರೇಷನ್ ಡೇ ಇದೆ. ಅವನಿಗೆ ಹೊಸ ಸ್ಕೂಲ್ಗೆ ಹಾಕಿದ್ದೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರ್ಯಾರು ಹಾಗೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಎಂಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ಅದೇ ರೀತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಉಪ್ಪಿಟ್ಟು ಮಾಡಿದ್ದೆ. ಆ್ಯಕ್ಚುಲಿ ನಿನ್ನೆ ನಾವು ಊರಿಂದ ಬಂದಿದ್ದು, ಸುಸ್ತಾಗಿತ್ತು, ಲೇಟಾಗಿದ್ವಿ. ಉಪ್ಪಿಟ್ಟು ಮಾಡಿದ್ದೆ. ಆಲ್ರೆಡಿ 1 o'clock ಆಗ್ತಾಯಿದೆ. ಏನೂ ಅಡುಗೆ ಮಾಡೋಕ್ಕಾಗಲಿಲ್ಲ. ಇವನಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಬರೋ ಅಷ್ಟೊತ್ತಿಗೆ. ಸೊ ಇಲ್ಲಿ ಇವರು ಮಲಗಿದ್ದಾರೆ. ನಾವು ಎಗ್ ಪಫ್ ತಿನ್ನೋಣ ಅಂತ ಎಗ್ ಪಫ್ ತಿಂತಾ ಇದ್ದೀವಿ. ಅಲ್ಲೇನು ಊಟ ಇರುತ್ತೋ ಏನೋ ಗೊತ್ತಿಲ್ಲ ನನಗೂ ಅಷ್ಟೊಂದು. ಸೊ ನೋಡೋಣ. ಈ ಸ್ಕೂಲು ಹೊಸದಾಗಿ ಓಪನ್ ಆಗಿರೋದು, ಹೊಸ ಬ್ರ್ಯಾಂಚ್ ಇದು. ಹಾಗಾಗಿ ಸ್ಕೂಲ್ ಓಪನಿಂಗ್ ತುಂಬ ಗ್ರ್ಯಾಂಡಾಗೆ ಇಟ್ಕೊಂಡಿದ್ರು. ಕರ್ನಾಟಕ DCM DK ಶಿವಕುಮಾರ್ ಅವ್ರು ಬಂದಿದ್ದರು ಇನಾಗ್ರೇಟ್ ಮಾಡೋಕ್ಕೆ. ಸೊ ತುಂಬ ಗ್ರ್ಯಾಂಡಾಗಿತ್ತು. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಚಾಟ್ಸು, ಸೋಡಾ, ಮಾಕ್ಟೈಲ್ಸು, ಪೊಟ್ಯಾಟೊ ಟ್ವಿಸ್ಟರ್ ಅಂತೆ, ಐಸ್ ಕ್ರೀಮ್ಸು, ಮಕ್ಕಳಿಗೆ ಆಟ ಆಡೋ ಗೇಮ್ಸು, ಆ್ಯಂಡ್ ಊಟನೂ ಅಷ್ಟೇ ಬೆಣ್ಣೆ ದೋಸೆ, ಪರೋಟ ಎಲ್ಲ ತುಂಬ ಚೆನ್ನಾಗಿತ್ತು.
ಸೊ ನಾವು ಎಲ್ಲ ಕ್ಲಾಸ್ ರೂಮ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಆದಮೇಲೆ ನೋಡಿರಲಿಲ್ಲ. ಎಲ್ಲ ಒಳಗಡೆ ಹೋಗಿ ನೋಡ್ಕೊಂಡು ಬಂದು ಮನೆಗೆ ಹೋಗೋ ಅಷ್ಟೊತ್ತಿಗೆ 4:30 ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಹೋಮ ಪೂಜೆ ಎಲ್ಲ ಮಾಡಿಸಿದ್ರು. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಏನದು ಅಂದರೆ ಗೊಜ್ಜು ಅವಲಕ್ಕಿ. ಸೊ ಇದು ಅಥೆಂಟಿಕ್ಕಾಗಿ ಅಯ್ಯಂಗಾರೀಸ್ ಮಾಡ್ತಾರಲ್ಲ ಆ ಥರ ಏನಲ್ಲ. ಮಾಮೂಲು ಅವಲಕ್ಕಿ, ನಾನೇನು ನುಚ್ಚು ಅವಲಕ್ಕಿ ಯೂಸ್ ಮಾಡ್ತಿಲ್ಲ, ಮಾಮೂಲು ಅವಲಕ್ಕಿನೇ ನಮ್ಮಮ್ಮ ಮಾಡ್ತಾ ಇರೋದು. ಮನೇಲೇ ಗೊಜ್ಜು ಹೆಂಗೆ ಮಾಡ್ಕೋಬೋದು, ಗೊಜ್ಜು ಮಾಡ್ಕೊಂಡ್ಬಿಟ್ಟು ವಿತೌಟ್ ಫ್ರಿಜ್ ಒಂದು ವಾರ ಆರಾಮಾಗಿ ನೀವು ಇಟ್ಕೋಬೋದು. ಆಚೆ ಕಡೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ 1 ತಿಂಗಳು ಇಟ್ಕೋಬೋದು. ಹೇಗೆ ಮಾಡೋದ ಗೊಜ್ಜನ್ನ, ಬರೀ ಅವಲಕ್ಕಿ ಅಷ್ಟೇ ಅಲ್ಲ, ನೀವು ಪುಳಿಯೋಗರೆ ಥರ ಅನ್ನಕ್ಕೂ ಹಾಕೊಂತ ಕಲಿಸ್ಕೋಬೋದು. ಅರ್ಜೆಂಟಾಗಿ ನಿಮಗೆ ಪಲ್ಯ ಆಗಿಲ್ಲ ಏನೂ ಇಲ್ಲ ಅಂದರೆ ಚಪಾತಿಗೂ ಸೋರ್ಕೊಂಡು ತಿನ್ಬೋದು. ಸೊ ನೋಡೋಣ ರೆಸಿಪಿ ಹೇಗೆ ಮಾಡ್ತಾರೆ ನಮ್ಮಮ್ಮ ಅಂತ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಅವಲಕ್ಕಿನ ನಾನು ಮುಂಚೆನೇ ವ್ಲಾಗ್ಸಲ್ಲೂ ತೋರಿಸಿದ್ದೀನಿ. ಅವಲಕ್ಕಿನ ಚೆನ್ನಾಗಿ ತೊಳೆದು ನೀರು ಬಸಿದು ಇಟ್ಕೊಂಡಿರಬೇಕು. ಆ್ಯಂಡ್ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದಾರೆ, ಒಂದು ಹಿಡಿಯಷ್ಟು ಹುಣಸೆಹಣ್ಣು. ಇದು ಒಂದು 2 ಸಲ ಮಾಡ್ಬೋದು ನಾವು ಅವಲಕ್ಕಿ, ಒಂದು 3 ಜನಕ್ಕೆ. ಆ್ಯಂಡ್ ಇದು ರಸಮ್ ಪೌಡರು ರೆಸಿಪಿನೂ ನನ್ನ ಚಾನಲಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು. ಈ ರೀತಿ ಹುಣಸೆ ಹುಳಿನ ನಾವು ಸಪ್ರೇಟ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕೋಬೇಕು. ತುಂಬ ನೀರು ಹಾಕಬಾರ್ದು, ಮೀಡಿಯಮ್ ಆಗಿ ನೀರು ಹಾಕಿ ಅದನ್ನು ಹುಣಸೆ ಹುಳಿ ಹಿಂಡ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ನಾವು ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದನ್ನು ಕುದಿಸ್ಬೇಕು. ಬೆಲ್ಲ ಕರಗಿಬಿಟ್ಟು ಈ ಥರ ಕುದಿ ಬರಬೇಕು. ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ನಾವು ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದು 2 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಮ್ ಅಂದರೆ ನಾವು 1 ಸ್ಪೂನ್ ಹಾಕಿರೋದು. ಆ್ಯಂಡ್ ರಸಮ್ ಪೌಡರ್ 1 2 ಸ್ಪೂನ್ಸ್ ಹಾಕಬೇಕು. ಇದೇ ಒಳ್ಳೆ ಫ್ಲೇವರ್ ಕೊಡೋದು. ರಸಮ್ ಪೌಡರ್ ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ರಸಮ್ ರೆಸಿಪೀಸು ಇದೆ, ಅದನ್ನು ಹಾಕಿರ್ತೀನಿ, ಅದನ್ನು ಚೆಕ್ ಮಾಡಿ. ಸೊ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ನಾವೇನು ಅವಲಕ್ಕಿನ ನೆನೆಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಬೇಕು. ಕಲಿಸ್ತಾ ಇರುವಾಗ ನಿಮ್ಗೆ ಅನಿಸ್ಬೋದು ಸ್ವಲ್ಪ ಮುದ್ದೆ ಅಂತ, ಬಟ್ ಅದೇನು ಮುದ್ದೆ ಆಗಲ್ಲ. 5 ಮಿನಿಟ್ಸ್ ಅದನ್ನು ಹಾಗೆ ಬಿಡಿ, ಫುಲ್ಲು ಉದ್ರ ಆಗುತ್ತೆ. ಈ ರೀತಿ ಕಲಸಿ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಮಾಮೂಲು ಎಣ್ಣೆ, ಸಾಸಿವೆ, ಸ್ವಲ್ಪ ಶೇಂಗಾ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಚೆನ್ನಾಗಿ ಹಾಕಿದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆಮೇಲೆ ಒಣ ಮೆಣಸಿನ್ಕಾಯಿ, ಅದು ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಜೊತೆಗೆ ಕರಿಬೇವಿನ ಸೊಪ್ಪು ಅಷ್ಟೇ ನಾವು ಭಾಳ ಹಾಕ್ತೀವಿ, ಅದು ಕ್ರಿಸ್ಪ್ ಆಗುತ್ತೆ, ತಿನ್ನುವಾಗ ಒಳ್ಳೆ ಮಜಾ ಕೊಡುತ್ತೆ. ನೋಡಿ ಶೇಂಗಾ ಬೀಜನೂ ತುಂಬ ಹಾಕ್ತಾಯಿದ್ದೀವಿ. ಆ್ಯಂಡ್ ಉದ್ದಿನಬೇಳೆ, ಕಡಲೆಬೇಳೆನೂ ಭಾಳ ಹಾಕ್ತೀವಿ, ಅದು ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ಬಿಸಿಯಾಗಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಕಲಸಿರೋ ಅವಲಕ್ಕಿ ಹಾಕಿದರೆ ಗೊಜ್ಜು ಅವಲಕ್ಕಿ ರೆಡಿ. ಕಲಸಿರೋ ಅವಲಕ್ಕಿನ ಈ ರೀತಿ ಬಿಸಿಯಾಗಿರೋ ಒಗ್ಗರಣೆಗೆ ಹಾಕ್ಬಿಟ್ಟು ಕಲಸಿ, ನಿಮಗೆ ಮತ್ತೆ ಬಿಸಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ರೆ, ಆಮೇಲೆ ಉಪ್ಪು ಬೇಕು ಅಂದರೆ ಟೇಸ್ಟ್ ಮಾಡಿಕೊಂಡು ಮೇಲೆ ಉಪ್ಪು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಟ್ರೆ ಬಿಸಿ ಗೊಜ್ಜು ಅವಲಕ್ಕಿ ರೆಡಿ.
ರೆಸಿಪಿ ಇಷ್ಟ ಆಯಿತಾ, ವ್ಲಾಗ್ ಇಷ್ಟ ಆಯಿತಾ? ಸೊ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.